ವಾಟ್ಸ್ಆ್ಯಪ್ ಕೇವಲ ಒಂದು ಮೆಸೇಜಿಂಗ್ ಆ್ಯಪ್ ಅಲ್ಲ, ಬದಲಾಗಿ ಅದೊಂದು ದೈನಂದಿನ ಜೀವನದ ಪ್ರಮುಖ ಭಾಗವಾಗಿದೆ. ಯಾಕಂದರೆ ನಾವು ವಾಟ್ಸಪ್ಪನ್ನು ಆಫೀಸ್ ಸ್ನೇಹಿತರೊಂದಿಗೆ ಚಾಟ್ ಮಾಡೋಕ್ಕೆ ಬಳಸ್ತೇವೆ. ಹೆಚ್ಚಿನ ಜನ ವಾಟ್ಸಪ್ಪನ್ನು ಕೇವಲ ಚಾಟಿಂಗ್, ಕಾಲ್ ಮಾಡಲು ಮತ್ತು ಫೋಟೋ ಮತ್ತು ವಿಡಿಯೋಗಳನ್ನು ಕಳುಹಿಸಲು ಸೀಮಿತಗೊಳಿಸಿಕೊಂಡಿದ್ದಾರೆ. ಈ ಆ್ಯಪ್ ಅನೇಕ ಸೀಕ್ರೆಟ್ ಫೀಚರ್ಗಳನ್ನು ಹೊಂದಿದೆ. ಈ ವೈಶಿಷ್ಟ್ಯಗಳು ವಾಟ್ಸ್ಆ್ಯಪನ್ನು ಸುಲಭ, ವೇಗ ಮತ್ತು ಇನ್ನಷ್ಟು ಸೇಫ್ ಆಗಿಸುತ್ತದೆ. ಕುತೂಹಲಕಾರಿ ವಿಷಯ ಅಂದರೆ ಈ ವೈಶಿಷ್ಟ್ಯಗಳನ್ನು ಹೆಚ್ಚಾಗಿ ಸೆಟ್ಟಿಂಗ್ಗಳಲ್ಲಿ ಮರೆಮಾಡಲಾಗಿದೆ. ಈ ಬಗ್ಗೆ ಕೆಲವು ಜನರಿಗೆ ಮಾತ್ರ ತಿಳಿದಿದೆ. ಒಮ್ಮೊಮ್ಮೆ ನಾವು ಕೆಲವೊಬ್ಬರ ಮೆಸೇಜನ್ನು ಓದಲು ಇಷ್ಟಪಟ್ಟಿರೋದಿಲ್ಲ, ಆದರೆ ಅಕಸ್ಮಾತ್ ಆಗಿ ಅವರ ಚಾಟ್ ಓಪನ್ ಮಾಡಿದರೆ ಬ್ಲೂ ಟಿಕ್ ಕಾಣಿಸಿಕೊಳ್ಳುತ್ತೆ. ಬ್ಲೂ ಟಿಕ್ ಕಾಣಿಸಿಕೊಳ್ಳದ ಹಾಗೆ ಮೆಸೇಜ್ ಓದಲು ಒಂದು ಸಿಂಪಲ್ ಟ್ರಿಕ್ ಇದೆ. ಮೆಸೇಜ್ ಬಂದಾಗ ಮೊದಲು ಫೋನ್ನ ಏರೋಪ್ಲೇನ್ ಮೋಡನ್ನು ಆನ್ ಮಾಡಿ, ನಂತರ ವಾಟ್ಸಪ್ ಅಪ್ಲಿಕೇಶನ್ ತೆರೆಯಿರಿ ಮತ್ತು ಸಂದೇಶವನ್ನು ಓದಿ. ನಂತರ ವಾಟ್ಸಪ್ಪನ್ನು ಕ್ಲೋಸ್ ಮಾಡಿ ಏರೋಪ್ಲೇನ್ ಮೋಡನ್ನು ಆಫ್ ಮಾಡಿ. ಆಗ ಬ್ಲೂ ಟಿಕ್ ಬರದ ಹಾಗೆ ಮೆಸೇಜ್ ಓದಬಹುದಾಗಿದೆ. ಎರಡನೆಯ ಸೀಕ್ರೆಟ್ ಅಂದರೆ ನಿಮಗೆ ಪರಿಚಯ ಇಲ್ಲದವರು ನಿಮ್ಮ ಕಾಂಟ್ಯಾಕ್ಟ್ನಲ್ಲಿರುವ ನಂಬರ್ ಸೇವ್ ಆಗದಿರುವ ನಂಬರ್ಗೆ ಸಂದೇಶ ಕಳುಹಿಸಬೇಕು ಎಂಬ ಸಂದರ್ಭ ಬಂದಾಗ ಈ ಸರಳ ವಿಧಾನವನ್ನು ಫಾಲೋ ಮಾಡಬಹುದು. ಬ್ರೌಸರ್ನಲ್ಲಿರುವ ವಿಶೇಷ ಲಿಂಕ್ ಮೂಲಕ ನೀವು ಆ ಸಂಖ್ಯೆಯ ಚಾಟ್ ವಿಂಡೋವನ್ನು ನೇರವಾಗಿ ಓಪನ್ ಮಾಡಬಹುದು. ವಿತರಣಾ ಏಜೆಂಟ್ ಅಥವಾ ಯಾವುದೇ ಇತರ ಸೇವೆಯನ್ನು ಸಂಪರ್ಕಿಸಲು ಬಯಸಿದಾಗ ಈ ವೈಶಿಷ್ಟ್ಯವು ಕಾರ್ಯನಿರ್ವಹಿಸುತ್ತೆ. ನಿಮ್ಮ ಚಾಟ್ನ ಗೌಪ್ಯತೆಯನ್ನು ಮತ್ತಷ್ಟು ಬಲಪಡಿಸಲು ವಾಟ್ಸ್ಆ್ಯಪ್ ಚಾಟ್ ಲಾಕ್ ಆಯ್ಕೆಯನ್ನು ಸಹ ಒದಗಿಸಿದೆ. ಈ ವೈಶಿಷ್ಟ್ಯದ ಸಹಾಯದಿಂದ ನೀವು ನಿಮ್ಮ ಅಗತ್ಯ ಅಥವಾ ವೈಯಕ್ತಿಕ ಚಾಟ್ಗಳನ್ನು ಲಾಕ್ ಮಾಡಬಹುದು. ಲಾಕ್ ಮಾಡಿದ ಚಾಟ್ಗಳು ಪ್ರತ್ಯೇಕ ವಿಭಾಗಕ್ಕೆ ಹೋಗುತ್ತೆ. ಅದನ್ನು ತೆರೆಯಲು ಫಿಂಗರ್ ಪ್ರಿಂಟ್ ಅಥವಾ ಪಾಸ್ಕೋಡ್ ಅಗತ್ಯವಿದೆ. ನೀವು ನಿಮ್ಮ ಫೋನನ್ನು ಬೇರೆಯವರೊಂದಿಗೆ ಹಂಚಿಕೊಂಡರೆ ಈ ವೈಶಿಷ್ಟ್ಯವು ತುಂಬ ಉಪಯುಕ್ತವಾಗಿರುತ್ತೆ. ಈಗ ವಾಟ್ಸಪ್ ಒಂದು ಸಾಧನಕ್ಕೆ ಸೀಮಿತವಾಗಿಲ್ಲ. ಮಲ್ಟಿ ಡಿವೈಸ್ ಬೆಂಬಲದೊಂದಿಗೆ ನೀವು ನಿಮ್ಮ ಖಾತೆಯನ್ನು ಲ್ಯಾಪ್ಟಾಪ್ ಅಥವಾ ಇನ್ನೊಂದು ಫೋನ್ಗೆ ಲಿಂಕ್ ಮಾಡಬಹುದು. ಇದಲ್ಲದೆ ನಿಮ್ಮ ಫೋನನ್ನು ಎಲ್ಲ ಸಮಯದಲ್ಲೂ ಇಂಟರ್ನೆಟ್ಗೆ ಸಂಪರ್ಕಿಸುವ ಅಗತ್ಯವಿಲ್ಲ. ನೀವು ಬೇರೆ ಬೇರೆ ಡಿವೈಸ್ಗಳಲ್ಲಿ ಸಂದೇಶವನ್ನು ಸುಲಭವಾಗಿ ಕಳುಹಿಸಬಹುದು ಮತ್ತು ಓದಬಹುದು. ಇದಲ್ಲದೆ ವಾಟ್ಸಪ್ ವಿಭಿನ್ನ ಶೈಲಿಗಳಲ್ಲಿ ಪಠ್ಯವನ್ನು ಬರೆಯುವ ಆಯ್ಕೆಯನ್ನು ಸಹ ಒದಗಿಸುತ್ತೆ. ದಪ್ಪ, ಇಟಾಲಿಕ್ ಅಥವಾ ಸ್ಟ್ರೈಕ್ನಲ್ಲಿ ಪದವನ್ನು ಬರೆಯುವ ಮೂಲಕ ನಿಮ್ಮ ಸಂದೇಶವನ್ನು ಹೆಚ್ಚು ಸ್ಪಷ್ಟ ಮತ್ತು ಆಕರ್ಷಕವಾಗಿಸಬಹುದು. ದೊಡ್ಡ ಸಂದೇಶಗಳನ್ನು ಹೈಲೈಟ್ ಮಾಡಲು ಈ ವೈಶಿಷ್ಟ್ಯವು ವಿಶೇಷವಾಗಿ ಉಪಯುಕ್ತವಾಗುತ್ತೆ. ನೀವು ಈ ಸಣ್ಣ ವೈಶಿಷ್ಟ್ಯಗಳನ್ನು ಸರಿಯಾಗಿ ಬಳಸಿದರೆ ವಾಟ್ಸಪ್ ಅನುಭವವು ಮೊದಲಿಗಿಂತ ಉತ್ತಮ ಮತ್ತು